ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರೀತಾರೆ. ಇವತ್ತು ನಿಮ್ಮ ಹತ್ರ 10,000 ದುಡ್ಡಿದೆ, ಆ 10,000ದಲ್ಲಿ ಈ ವರ್ಷದಲ್ಲಿ ಏನು ತೊಗೊಳಕ್ಕೆ ಸಾಧ್ಯ, ಮುಂದಿನ ವರ್ಷ ಅದೇ 10,000ದಲ್ಲಿ ಅಷ್ಟು ತೊಗೊಳಕ್ಕಾಗುತ್ತಾ? ಆಗಲ್ಲ, ಯಾಕಂದರೆ ಪ್ರೈಸ್ ಮೇಲೆ ಹೋಗ್ತಾ ಹೋಗುತ್ತೆ. ಇದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಬೀಟ್ ಮಾಡೋಕ್ಕೆ 6% ಆಫ್ FD ರಿಟರ್ನ್ಸಿಗೆ ಸಾಧ್ಯನೇ ಇಲ್ಲ. ಸೊ ನಮಗೆ ಜಾಸ್ತಿ ರಿಟರ್ನ್ಸ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾವುದು, ಹೂಡಿಕೆ ಅಂದರೆ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ 1991ನಿಂದ ಇವತ್ತಿನ ತನಕ 15.1% ರಿಟರ್ನ್ಸ್ ಕೊಟ್ಟಿದೆ. ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಅದಕ್ಕೆ ನಾವು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನಾ ಹೈ. ಆದ್ಮಿ ಹಿಂಗೆ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅಂತ ಹೇಳ್ತಾರೋ, ಮಾರ್ಕೆಟ್ ಕೂಡ ಕೆಳಗೆ ಬಿದ್ದ ಮೇಲೆ ಹೋಗ್ಲಿ, ಬರೀ ಮೇಲೇ ಹೋಗ್ಬೇಕು. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. 97% ಜನ ಕಳ್ಕೊಳೋದೇ ಇಲ್ಲಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, 97% ಜನ ಕಳ್ಕೊತಾರೆ ಅಂದರೆ 3% ಜನ ದುಡ್ಡು ಎಷ್ಟು ಮಾಡ್ತಾರೆ ಅಂದರೆ 97% ಜನ ಎಲ್ಲ ಬಂದು ದುಡ್ಡು ಇಟ್ಕೊಳ್ಳಿ ಅಂತ ಕೊಟ್ಟು ಹೋಗ್ತಾರೆ. ಕರೆಕ್ಟ್ರಾ? ಸೊ ದಿಸ್ ಇಸ್ ದ ಪವರ್ ಆಫ್ ಲರ್ನಿಂಗ್ ಅಬೌಟ್ ದಿ ಮಾರ್ಕೆಟ್.